ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಈ ಅಭ್ಯಾಸಗಳನ್ನು ಬಿಟ್ಟರೆ ನಿಮ್ಮ ಬಾಯ್ ಫ್ರೆಂಡ್ ನಿಮ್ಮೊಂದಿಗೆ ಖುಷಿಯಿಂದ ಇರುತ್ತಾರೆ. ಪತಿ ಪತ್ನಿಯರ ಸಂಬಂಧವಿರಲಿ ಅಥವಾ ಪ್ರೇಮಿಗಳ ಸಂಬಂಧವಿರಲಿ, ಇಬ್ಬರು ಒಬ್ಬರಿಗೊಬ್ಬರು ಖುಷಿಯಿಂದ ನೋಡಿಕೊಳ್ಳಬೇಕು. ಸಂಬಂಧದಲ್ಲಿ ಒಂದೆರಡು ಮಾತುಗಳನ್ನು ಬರುವುದು ಸಹಜ, ಹಾಗಂತ ಅದನ್ನು ಪರಿಗಣಿಸುವುದು ಸರಿಯಲ್ಲ. ಇಂದಿನ ಬ್ಯುಸಿ ಲೈಫ್ನಲ್ಲಿ ಸಂಬಂಧಗಳನ್ನು ನಿಭಾಯಿಸುವುದು ಕಷ್ಟವಾಗಿಬಿಟ್ಟಿದೆ. ನಿಮ್ಮ ಸಂಗಾತಿಗೆ ಸಮಯ ನೀಡಲು ಕಷ್ಟವಾಗುತ್ತದೆ ಮತ್ತು ಅಂತಹ ಸಂದರ್ಭಗಳನ್ನು ಪರಿಣಾಮವಾಗಿ ನಿಮ್ಮ ಸಂಬಂಧಗಳನ್ನು ಹಾಳಾಗುತ್ತವೆ. ಇಬ್ಬರ ನಡುವೆ ತಪ್ಪು ಗ್ರಹಿಕೆಗಳು ಆಗಾಗ್ಗೆ ಸಂಭವಿಸಬಹುದು, ಆದರೆ ಈ ತಪ್ಪುಗಳ ಗ್ರಹಿಕೆಗಳನ್ನು ಹೋಗಲಾಡಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ. ನಿಮ್ಮ ಗೆಳೆಯರನಿಗೆ ಇಷ್ಟವಾಗದ ಅಭ್ಯಾಸಗಳನ್ನು ತಪ್ಪಿಸಿ. ಇಂದು ನಾವು ನಿಮಗೆ ನಿಮ್ಮ ಗೆಳೆಯನನ್ನು ಖುಷಿಯಾಗಿಡಲು ಕೆಲವು ಹೇಳಿಕೊಡುತ್ತೇವೆ. ಅಪಹಾಸ್ಯ ಮಾಡುವುದನ್ನು ತಪ್ಪಿಸಿ. ನಿಮ್ಮ ಗೆಳೆಯನನ್ನು ನಿಂದಿಸುವುದನ್ನು ತಪ್ಪಿಸಲು ಪ್ರಯತ್ನಿಸಿ. ನಿಮ್ಮ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದು ಅವರ ಕೈಯಿಂದ ಸಾಧ್ಯವಾಗದೇ ಇರಬಹುದು. ಇಂತಹ ಸಂದರ್ಭದಲ್ಲಿ ಅದೇ ವಿಷಯವನ್ನು ಮತ್ತೆ ಮತ್ತೆ ಕೆದಕಲು ಹೋಗಬೇಡಿ. ಅವರನ್ನು ಮಾತಿನಲ್ಲಿ ಹಂಗಿಸಬೇಡಿ. ಇದರಿಂದ ಅವರ ಮನಸ್ಸಿನಲ್ಲಿ ನಿಮ್ಮ ಇಮೇಜ್ ಇನ್ನಷ್ಟು ಹಾಳಾಗುತ್ತದೆ. ಪದೇ ಪದೇ ಕಾಲ್ ಮಾಡುವುದು. ಪದೇ ಪದೇ ಕರೆ ಮಾಡುವ ಮೂಲಕ ನಿಮ್ಮ ಗೆಳೆಯನಿಗೆ ತೊಂದರೆ ಕೊಡಬೇಡಿ. ಪ್ರತಿಯೊಂದಕ್ಕೂ ಬಾಯ್ ಫ್ರೆಂಡಿಗೆ ಕರೆ ಮಾಡುವುದು ನಿಮ್ಮ ಗೆಳೆಯನಿಗೆ ಕೋಪ ತರಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಂದಾದರೂ ದೂರವಿರುವುದು ಉತ್ತಮ. ನಿಮ್ಮ ಸಂಬಂಧಕ್ಕೆ ಸ್ವಲ್ಪ ಸಮಯ ಮತ್ತು ಜಾಗವನ್ನು ನೀಡಿ. ಪ್ರತಿದಿನ ಮಾತನಾಡಲು ದಿನಚರ್ಯೆಯನ್ನು ಮಾಡಿ, ಏಕೆಂದರೆ ಒಬ್ಬ ವ್ಯಕ್ತಿಯ ಈ ವಿಷಯಗಳಿಂದ ತೊಂದರೆಗೊಳಗಾಗುತ್ತಾನೆ. ಅವರಿಗೂ ಪ್ರವೇಶ ನೀಡಿ. ಹಿಂದಿನ ಜೀವನದ ಬಗ್ಗೆ ಪ್ರಶ್ನಿಸುವುದು. ನಾವು ವರ್ತಮಾನದ ಬದುಕಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದಾದರೊಂದು ಮುಗಿದು ಹೋದ ಅಧ್ಯಾಯಗಳಿರಬಹುದು. ಹಿಂದಿನ ವಿಷಯಗಳು ನಿಮ್ಮನ್ನು ಮತ್ತು ನಿಮ್ಮ ಗೆಳೆಯನನ್ನು ಕಡಾಕಬಹುದು. ಅದಕ್ಕಾಗಿಯೇ ನೀವು ನಿಮ್ಮ ವರ್ತಮಾನದಲ್ಲಿ ಬದುಕುವುದು ಮುಖ್ಯವಾಗಿದೆ ಮತ್ತು ನಿಮ್ಮ ಗೆಳೆಯನೊಂದಿಗೆ ಅವರ ಹಿಂದಿನ ಜೀವನದ ಬಗ್ಗೆ ಮಾತನಾಡಬೇಕು. ತನ್ನ ಮಾಜಿ ಗೆಳೆಯ ವಿಷಯಗಳನ್ನು ಪ್ರಸ್ತುತ ಗೆಳತಿಯೊಂದಿಗೆ ಹಂಚಿಕೊಳ್ಳಲು ಅವರ ಇಷ್ಟಪಡದೇ ಇರಬಹುದು. ಕುಟುಂಬದ ಬಗ್ಗೆ ಚರ್ಚೆಗಳು. ನಿಮ್ಮ ಬಾಯ್ ಫ್ರೆಂಡ್ನ ಮನೆಯವರ ಹಾಗೂ ಕುಟುಂಬದ ಬಗ್ಗೆ ಹೆಚ್ಚು ಮಾತನಾಡಬೇಡಿ. ಕೆಲವು ವಿಷಯಗಳ ನಿಮಗೆ ಒಳ್ಳೆಯದನ್ನು ಉಂಟು ಮಾಡಬಹುದು, ಆದರೆ ನೀವು ಅವರ ಕುಟುಂಬದ ಬಗ್ಗೆ ಮನಬಂದಂತೆ ಮಾತನಾಡುವುದು ಅವರಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಭಾವನೆಯನ್ನು ಉಂಟು ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಒಟ್ಟಿಗೆ ಸಮಯ ಕಳೆಯುವಾಗ ಬರೀ ನಿಮ್ಮ ಬಗ್ಗೆ ಮಾತನಾಡುವುದು ಮುಖ್ಯ. ಹಣದ ವಿಷಯ. ಪ್ರತಿ ಸಂಬಂಧದಲ್ಲೂ ಹಣದ ವಿಷಯಗಳ ಬಗ್ಗೆ ಬಂದೇ ಬರುತ್ತದೆ. ಹಣ ಸಂಬಂಧವನ್ನು ಹಾಳು ಮಾಡುತ್ತದೆ ಎನ್ನುವುದನ್ನು ನೀವು ಕೇಳುವಿರಿ. ಜೀವನದಲ್ಲಿ ಹಣ ಮುಖ್ಯವೇ, ಆದರೆ ನಿಮ್ಮ ಪ್ರೇಮಿಗಿಂತ ಹೆಚ್ಚು ಅಲ್ಲ. ಅದರಿಂದ ನೀವು ನಿಮ್ಮ ಪ್ರೇಮಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಬಾಯ್ ಫ್ರೆಂಡನ್ನು ಖುಷಿಯಾಗಿಡುವುದು ಹೇಗೆ? ನಿಮ್ಮ ಸಂತೋಷದ ಕ್ಷಣಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಅವರಿಗೆ ತುಂಬ ವಿಶೇಷ ಭಾವನೆ ಮೂಡಿಸಿ. ಅವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಿ. ಅವರನ್ನು ಸಂತೋಷವಾಗಿಡಲು ಅವರ ಸಾಧನೆಗಳನ್ನು ಬಗ್ಗೆ ಯಾವಾಗಲೂ ಹೊಗಳಿ. ಅವರಿಗೆ ಅವರದ್ದೇ ಅದು ಕಂಫರ್ಟಬಲ್ ಝೋನ್ ನೀಡಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.